ಸರೋಜಾ ದೇವಿಗೆ ಜಯಲಲಿತಾ ಹೇಳಿಕೊಟ್ಟ ಗುಟ್ಟೇನು ಗೊತ್ತಾ? ಹೇಳ್ತೀವಿ ಕೇಳಿ. ದಕ್ಷಿಣ ಭಾರತದ ಧೀಮಂತ ನಾಯಕಿ ಸರೋಜಾ ದೇವಿ ಅವರು 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ಪದ್ಮಭೂಷಣ ಪುರಸ್ಕೃತರು. 17ನೇ ವಯಸ್ಸಿನಲ್ಲಿಯೇ ಕನ್ನಡ ಚಿತ್ರರಂಗದ ಭೀಷ್ಮ ಹೊನ್ನಪ್ಪ ಭಾಗವತರ್ ಅವರ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು. ದಿಗ್ಗಜ ನಟಿ ಸರೋಜಾ ದೇವಿ ಅವರನ್ನ ತಿಳಿಯದವರು ಯಾರು ಇರಲಾರರು ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದರು. ಸರೋಜಾ ದೇವಿ ತಮಿಳು ಚಿತ್ರರಂಗದಲ್ಲೂ ಕೂಡ ಪ್ರಸಿದ್ಧ ನಟಿಯಾಗಿದ್ದಾರೆ. ಸರೋಜಾ ದೇವಿ ಅವರು ಕನ್ನಡ ಚಿತ್ರರಂಗದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟರು ಮತ್ತು ತಮ್ಮ ಮೊದಲ ಚಿತ್ರದಲ್ಲೇ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದರು. ಬಳಿಕ 1958ರಲ್ಲಿ ಎಂಜಿಆರ್ ಅವರ ನಾಡೋಡಿ ಮನ್ನನ್ನಲ್ಲಿ ತಮಿಳಿಗೆ ಪಾದಾರ್ಪಣೆ ಮಾಡಿದರು. 1959ರಲ್ಲಿ ನಿರ್ದೇಶಕ ಶಶಿಧರ್ ಅವರ ಕಲ್ಯಾಣ ಪರಿಸು ಚಿತ್ರದಲ್ಲಿ ನಟಿಸಿದರು. ಆ ಕಾಲದಲ್ಲಿ ತಮಿಳು ಚಿತ್ರರಂಗದ ಟಾಪ್ ಸ್ಟಾರ್ ಆಗಿದ್ದ ನಟರಾದ ಎಂಜಿಆರ್, ಶಿವಾಜಿ ಗಣೇಶನ್ ಮತ್ತು ಜೆಮಿನಿ ಗಣೇಶನ್ ಅವರೊಂದಿಗೆ ಬ್ಯುಸಿಯಾಗಿದ್ದ ನಟಿಯರಲ್ಲಿ ಸರೋಜಾ ದೇವಿ ಕೂಡ ಒಬ್ಬರು. ತಮಿಳಿನಲ್ಲೂ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. ಕನ್ನಡ ಹಾಗೂ ತಮಿಳು ಸಿನಿಮಾಗಳಲ್ಲಿ ಹೆಚ್ಚಾಗಿ ಅಭಿನಯಿಸಿರುವ ಸರೋಜಾ ದೇವಿ ಅವರಿಗೆ ದಕ್ಷಿಣ ಭಾರತದಾದ್ಯಂತ ಅಪಾರ ಅಭಿಮಾನಿಗಳಿದ್ದಾರೆ. ಸರೋಜಾ ದೇವಿ ಯಾವುದೇ ರೀತಿಯ ಪಾತ್ರಕ್ಕೂ ಸಂಪೂರ್ಣವಾಗಿ ಹೊಂದಿಕೊಳ್ತಾರೆ. ತಮ್ಮ ಅದ್ಭುತ ಅಭಿನಯದಿಂದ ನೀಡಿದ ಪಾತ್ರಕ್ಕೆ ಜೀವ ತುಂಬುತ್ತಿದ್ದರು. ಡಾಕ್ಟರ್ ರಾಜ್ ಹಾಗೂ ಸರೋಜಾ ದೇವಿ ಸಿನಿಮಾ ಹಾಡುಗಳನ್ನು ಜನ ಈಗಲೂ ಕೂಡ ಗುಣಗುತ್ತಿರುತ್ತಾರೆ. ದಿನದಲ್ಲಿ 18 ದಿನಗಳ ಕಾಲ ಸರೋಜಾ ದೇವಿ ಕಾರ್ಯಕ್ರಮ ನೀಡಿದ ಉದಾಹರಣೆಗಳು ಕೂಡ ಇದೆ. ಈಗ ಒಂದು ಸಿನಿಮಾವನ್ನ ಮುಗಿಸಿ ಮುಂದಿನ ಸಿನಿಮಾದಲ್ಲಿ ಕಮಿಟ್ ಆಗಿ ಕೆಲಸ ಮಾಡ್ತಾರೆ. ಆಗ ನಟಿ ಸರೋಜಾ ದೇವಿ ಏಕಕಾಲಕ್ಕೆ 30 ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ರು. ಅವರು ಆಗಿನ ಸೂಪರ್ ಸ್ಟಾರ್ಗಳಾದ ಶಿವಾಜಿ ಮತ್ತು ಎಂಜಿ ಅವರೊಂದಿಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ ನಟಿ. ಸರೋಜಾ ದೇವಿ ಅವರು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಎನ್ನುತ್ತಾ ಒಂದೇ ದಿನ 3 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು. ಎಂಜಿಆರ್ ಅವರೊಂದಿಗಿನ 26 ಚಿತ್ರಗಳಲ್ಲಿ ಮತ್ತು ಶಿವಾಜಿ ಅವರೊಂದಿಗಿನ 22 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆಯೇ ಜಮಿನಿ ಗಣೇಶನ್, ಎಸ್ ರಾಜೇಂದ್ರನ್, ಮುತ್ತುರಾಮನ್, ಎವಿಎಂ ರಾಜನ್, ರವಿಚಂದ್ರನ್, ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಎಲ್ಲ ಟಾಪ್ ನಟರಿಗೆ ಜೋಡಿಯಾಗಿದ್ರು. ಆ ಕಾಲದಲ್ಲೇ ನಟಿ ಸರೋಜಾ ದೇವಿ ಟಾಪ್ ನಟರಿಗೆ ಸರಿಸಮಾನವಾಗಿ ಸಂಭಾವನೆಯನ್ನ ಕೂಡ ಪಡೆದಿದ್ರು. ನಟಿ ಸರೋಜಾ ದೇವಿ ಭಾರತ ಸರ್ಕಾರದಿಂದ ಪದ್ಮಶ್ರೀ, ಪದ್ಮಭೂಷಣ ಮತ್ತು ಜೀವಮಾನ ಸಾಧನೆ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. ಹಲವು ಸರ್ಕಾರಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸರೋಜಾ ದೇವಿ ಅವರು ತಮಿಳು, ತೆಲುಗು, ಕನ್ನಡ ಮತ್ತು ಹಿಂದಿಯಲ್ಲಿ ಒಟ್ಟು 200 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸರೋಜಾ ದೇವಿಯವರಿಗೆ ನಟಿ ಜಯಲಲಿತಾ ನೀಡಿದ ಸಲಹೆ ಈಗ ವೈರಲ್ ಆಗಿದೆ. ಈ ಘಟನೆಯನ್ನ ನಟಿ ಸರೋಜಾ ದೇವಿ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ರು. ನಟಿ ಸರೋಜಾ ದೇವಿ ಸಂದರ್ಶನವೊಂದರಲ್ಲಿ ಹೇಳಿದ್ದು, ಜಯಲಲಿತಾ ಅವರು ಮುಖ್ಯಮಂತ್ರಿಯಾದ ನಂತರವೂ ನನಗೆ ಸಾಕಷ್ಟು ಬಾರಿ ಕರೆ ಮಾಡಿದ್ದಾರೆ. ನಾವು ಒಳ್ಳೆಯ ಸ್ನೇಹಿತರಾಗಿದ್ದು ಜಯಲಲಿತಾ ಅವರನ್ನ ಹಲವು ಬಾರಿ ಭೇಟಿಯಾಗಿದ್ದೇವೆ. ಜಯಲಲಿತಾ ಒಮ್ಮೆ ಹೇಳಿದ್ರು, ನೀನು ಈಗ ಅಗ್ರ ಸ್ಥಾನದಲ್ಲಿರುವೆ, ಯಾವುದೇ ಕಾರಣಕ್ಕೂ ಅಲ್ಲಿಂದ ಕೆಳಗಿಳಿಯಬೇಡ, ಸಣ್ಣ ಪುಟ್ಟ ಪಾತ್ರಗಳಿಗೆ ಮರುಳಾಗಬೇಡಿ, ನೀನು ಈಗ ಹೇಗಿದ್ದೀಯೋ ಹಾಗೆಯೇ ಕೊನೆಯವರೆಗೂ ಇರು ಎಂದು ಜಯಲಲಿತಾ ಹೇಳಿದರು ಎಂದು ಸರೋಜಾ ದೇವಿ ತಿಳಿಸಿದ್ದಾರೆ. ಗೆಳತಿ ಹೇಳಿದಂತೆ ಸರೋಜಾ ದೇವಿ ಅವರು ಕೂಡ ಟಾಪ್ ನಟಿಯಾಗಿಯೇ ಮಿಂಚಿದ್ರು.